ಶರಾವತಿ ನದಿಯು ಸಹ್ಯಾದ್ರಿ ಘಟ್ಟಗಳಲ್ಲಿ ಹರಿಯುವಾಗ ಗೇರುಸೊಪ್ಪದ ಬಳಿ ಜೋಗ ಜಲಪಾತವನ್ನುಂಟು ಮಾಡಿದೆ. ಈ ಜಲಪಾತವನ್ನು ಗೇರುಸೊಪ್ಪ ಜಲಪಾತವೆಂದು ಸಹ ಕರೆಯುವರು. ಇದರ ಎತ್ತರ 253 ಮೀಟರ್ ಆಗಿದೆ. ಕಾವೇರಿ ನದಿಯು ತನ್ನ ಹರಿವಿನಲ್ಲಿ ಚಾಮರಾಜನಗರ ಜಿಲ್ಲೆಯ ಸಮೀಪದಲ್ಲಿ ಒಂದು ಜಲಪಾತವನ್ನುಂಟು ಮಾಡಿದೆ. ಆ ಜಲಪಾತವು ಹೊಗೆಂಕಲ್ ಜಲಪಾತವಾಗಿದೆ. ಇದರ ಎತ್ತರ 25 ಮೀಟರ್ ಎತ್ತರವಾಗಿದೆ. ಕಾವೇರಿ ನದಿಯು ಮಂಡ್ಯ ಜಿಲ್ಲೆಯಲ್ಲಿ ಶಿವನಸಮುದ್ರ ಎಂಬುವ ಜಲಪಾತವನ್ನುಂಟು ಮಾಡಿದೆ. ಇದರ ಎತ್ತರ 100 ಮೀಟರ್ ಆಗಿದೆ. ಕಾವೇರಿ ನದಿಯು ಚಾಮರಾಜನಗರ ಜಿಲ್ಲೆಯ ಸಮೀಪ ಗಗನಚುಕ್ಕಿ ಎಂಬ ಜಲಪಾತವನ್ನುಂಟು ಮಾಡಿದೆ. ಇದರ ಎತ್ತರ 100 ಮೀಟರ್ ಆಗಿದೆ. ಕಾವೇರಿ ನದಿಯು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಸಮೀಪದಲ್ಲಿ ಭರಚುಕ್ಕಿ ಜಲಪಾತವನ್ನು ಉಂಟು ಮಾಡಿದೆ. ಇದರ ಎತ್ತರ 100 ಮೀಟರ್ ಆಗಿದೆ. ಭದ್ರಾ ನದಿಯು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 168 ಮೀಟರ್ ಎತ್ತರದ ಹೆಬ್ಬೆ ಜಲಪಾತವನ್ನು ನಿರ್ಮಿಸಿದೆ. ಗಂಗಾವಳ್ಳಿ ಅಥವಾ ಬಿಡ್ತಿ ಎಂದೇ ಪ್ರಸಿದ್ಧವಾದ ಈ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಂಚಿಕೆರೆಯಲ್ಲಿ ಹರಿಯುತ್ತದೆ. ಈ ಸ್ಥಳದಲ್ಲಿ ಮಾಗೋಡು ಜಲಪಾತವನ್ನು ಉಂಟು ಮಾಡಿದೆ. ಇದರ ಎತ್ತರ 137 ಮೀಟರ್ ಆಗಿದೆ. ಅಘನಾಶಿನಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಬಳಿ ಉಂಚಳ್ಳಿ ಜಲಪಾತವನ್ನು ಉಂಟು ಮಾಡಿದೆ. ಇದರ ಎತ್ತರ 123 ಮೀಟರ್ ಆಗಿದ್ದು, ಉಂಚಳ್ಳಿ ಜಲಪಾತವನ್ನು ಲೂಷಿಂಗ್ಟನ್ ಜಲಪಾತವೆಂದು ಸಹ ಕರೆಯುವರು. ಕಾವೇರಿ ನದಿಯು ಮೈಸೂರು ಜಿಲ್ಲೆಯ ಸಮೀಪ 20 ಮೀಟರ್ ಎತ್ತರವಿರುವ ಚುಂಚನಕಟ್ಟೆ ಜಲಪಾತವನ್ನುಂಟು ಮಾಡಿದೆ. ನೇತ್ರಾವತಿ ನದಿ ಬಂಗಾಡಿ ಕಣಿವೆಯಲ್ಲಿ ಹರಿದು ಬಂಡಾಜಿ ಎಂಬಲ್ಲಿ ಬಂಡಾಜಿ ಜಲಪಾತವನ್ನುಂಟು ಮಾಡಿದೆ. ಇದರ ಎತ್ತರ 216 ಮೀಟರ್ ಆಗಿದೆ. ಅಘನಾಶಿನಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಸಮೀಪ ವಿಭೂತಿ ಎಂಬ ಜಲಪಾತವನ್ನುಂಟು ಮಾಡಿದೆ. ಶಿಂಷಾ ನದಿಯು ಮಂಡ್ಯ ಜಿಲ್ಲೆಯ ಸಮೀಪ 94 ಮೀಟರ್ ಎತ್ತರವಿರುವ ಶಿಂಷಾ ಜಲಪಾತವನ್ನುಂಟು ಮಾಡಿದೆ.
ಲಕ್ಷ್ಮಣ ತೀರ್ಥ ಎಂಬ ನದಿಯು ಕೊಡಗು ಜಿಲ್ಲೆಯಲ್ಲಿ ಹರಿದು ಇರ್ಪು ಜಲಪಾತವನ್ನುಂಟು ಮಾಡಿದೆ. ಇದರ ಎತ್ತರ 52 ಮೀಟರ್ ಆಗಿದೆ.